ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಾರ್ತೀಕ ಏಕಾದಶಿ ಎಂದು ತುಳಸಿಗೆ 5 ವಸ್ತುಗಳನ್ನು ಅರ್ಪಿಸಬೇಕು. ಭಕ್ತರು ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ಪವಿತ್ರವಾದ ತುಳಸಿ ದೇವಿಯನ್ನು ಪೂಜಿಸುತ್ತಾರೆ. ಅದೃಷ್ಟ ಮತ್ತು ಯಶಸ್ಸನ್ನು ಸಂಗ್ರಹಿಸಲು ಉತ್ಪನ್ನ ಏಕಾದಶಿಯ ದಿನದಂದು ತುಳಸಿಗೆ ಕೆಲವು ವಸ್ತುಗಳನ್ನು ಅರ್ಪಿಸಬೇಕು. ಈ ದಿನದಂದು ನಾವು ತುಳಸಿಗೆ ಯಾವೆಲ್ಲ 5 ವಸ್ತುಗಳನ್ನು ಅರ್ಪಿಸಬೇಕು? ಇವುಗಳನ್ನು ತುಳಸಿಗೆ ಅರ್ಪಿಸಿದರೆ ನನಗೆ ಏನು ಪ್ರಯೋಜನ ಬರುತ್ತೆ ಅಂತ ನೋಡೋಣ ಬನ್ನಿ. ಉತ್ಪನ್ನ ಏಕಾದಶಿ ಅಥವಾ ಕಾರ್ತೀಕ ಏಕಾದಶಿ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಪವಿತ್ರ ಏಕಾದಶಿ ವ್ರತ. ಈ ದಿನದಂದು ಶ್ರದ್ಧಾಭಕ್ತಿಯಿಂದ ವಿಷ್ಣು ದೇವನನ್ನು ಪೂಜಿಸಿ ಉಪವಾಸ ವ್ರತವನ್ನು ಮಾಡುವುದರಿಂದ ಹಿಂದಿನ ಜನ್ಮದ ಪಾಪಗಳು ಪರಿಹಾರವಾಗುತ್ತವೆ ಎನ್ನುವ ನಂಬಿಕೆ. ಯಾವುದೇ ಏಕಾದಶಿ ವ್ರತವನ್ನು ಆಚರಿಸಬೇಕೆಂದು ನೀವು ಅಂದುಕೊಳ್ಳಿದ್ದರೆ ಅದನ್ನು ನೀವು ಉತ್ಪನ್ನ ಏಕಾದಶಿ ದಿನದಿಂದ ಪ್ರಾರಂಭಿಸುವುದು ತುಂಬಾನೇ ಒಳ್ಳೆಯದು. ಈ ವರ್ಷ ಕಾರ್ತೀಕ ಏಕಾದಶಿ ಅಥವಾ ಉತ್ಪನ್ನ ಏಕಾದಶಿ ವ್ರತವನ್ನು ನವೆಂಬರ್ 26ರಂದು ಮಂಗಳವಾರ ಆಚರಿಸಲಾಗುವುದು. ಕಾರ್ತೀಕ ಏಕಾದಶಿ ದಿನದಂದು ತುಳಸಿ ದೇವಿಗೆ ಈ ವಸ್ತುಗಳನ್ನು ಅರ್ಪಿಸಿದರೆ ಯಶಸ್ಸು ಪುಣ್ಯ ಪ್ರಾಪ್ತವಾಗುವುದು ಖಂಡಿತ. ಈ ವಸ್ತುಗಳ ಕುರಿತು ನಾವಿಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಖಂಡಿತ ಸಪೋರ್ಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಪ್ಪದ ದೀಪ. ಕಾರ್ತೀಕ ಏಕಾದಶಿ ಅಥವಾ ಉತ್ಪನ್ನ ಏಕಾದಶಿಯ ದಿನದಂದು ತುಳಸಿಗೆ ತುಪ್ಪದ ದೀಪವನ್ನು ಅರ್ಪಿಸಬೇಕು. ಇದರಿಂದ ನೀವು ತುಳಸಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಮಂಗಲಕರ ಮಾರ್ಗವಾಗಿದೆ. ಈ ದಿನದಂದು ಜೋಡಿ ತುಪ್ಪದ ದೀಪವನ್ನು ಹಚ್ಚಿ ತುಳಸಿ ಮುಂದೆ ಅಥವಾ ತುಳಸಿ ಗಿಡದ ಬಳಿ ಇಡಬೇಕು. ನೀವು ಈ ದೀಪವನ್ನು ತುಳಸಿಯ ಮುಂದೆ ಇಡುವಾಗ ನಿಮಗೆ ಜ್ಞಾನ, ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಅನುಗ್ರಹಿಸಬೇಕೆಂದು ತುಳಸಿಯನ್ನು ಪ್ರಾರ್ಥಿಸಬೇಕು. ನೀರು ಮತ್ತು ಹಾಲು. ತುಳಸಿ ದೇವಿಗೆ ನೀರು ಮತ್ತು ಹಾಲನ್ನು ಅರ್ಪಿಸುವುದು ಅವಳ ಆಶೀರ್ವಾದವನ್ನು ಪಡೆದುಕೊಳ್ಳಲು ಅತ್ಯಂತ ಸುಲಭವಾದ ಮತ್ತು ಸರಳವಾದ ಮಾರ್ಗವಾಗಿದೆ. ತುಳಸಿ ಗಿಡಕ್ಕೆ 1 ಲೋಟ ಶುದ್ಧ ನೀರು ಮತ್ತು 1 ಲೋಟ ಶುದ್ಧ ಹಾಲು. ನೀವು ನೀರು ಮತ್ತು ಹಾಲನ್ನು ಅರ್ಪಿಸುವ ಸಮಯದಲ್ಲಿ ಆಲೋಚನೆ, ಮಾತು ಮತ್ತು ಕಾರ್ಯಗಳ ಶುದ್ಧತೆಯನ್ನು ನಿಮಗೆ ಅನುಗ್ರಹಿಸುವಂತೆ ತುಳಸಿ ದೇವಿಯನ್ನು ಪ್ರಾರ್ಥಿಸುವುದು ಉತ್ತಮವಾಗಿರುತ್ತದೆ. ಈ ಕೆಲಸವನ್ನು ಮಾಡುವುದರಿಂದ ನಿಮಗೆ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಸ್ವಯಂ ಸಾಕ್ಷಾತ್ಕಾರವನ್ನು ತರುತ್ತದೆ ಎಂಬ ನಂಬಿಕೆ. ಧೂಪ ದ್ರವ್ಯಗಳು. ತುಳಸಿ ದೇವಿಗೆ ಧೂಪ ದ್ರವ್ಯವನ್ನು ಅರ್ಪಿಸುವುದು ಆಕೆಯ ಆಶೀರ್ವಾದವನ್ನು ಪಡೆಯಲು ಸಾಂಪ್ರದಾಯಿಕ ಮತ್ತು ಅರ್ಥಪೂರ್ಣ ಮಾರ್ಗವಾಗಿದೆ. ವಾತಾವರಣವನ್ನು ಶುದ್ಧೀಕರಿಸಲು ಕೆಲವು ಧೂಪ ದ್ರವ್ಯಗಳನ್ನು ಬೆಳಗಿಸಿ ಮತ್ತು ತುಳಸಿ ಗಿಡದ ಸುತ್ತಲೂ ಇದನ್ನು ಹಿಡಿದುಕೊಂಡು ಪ್ರದರ್ಶನೆಯನ್ನು ಹಾಕಬೇಕು. ನೀವು ಧೂಪ ದ್ರವ್ಯವನ್ನು ಅರ್ಪಿಸುವಾಗ ತುಳಸಿ ದೇವಿಯು ನಿಮಗೆ ಉತ್ತಮ ಆರೋಗ್ಯ, ಸಂಪತ್ತು, ಸಮೃದ್ಧಿ ನೀಡುವಂತೆ ಪ್ರಾರ್ಥಿಸಬೇಕು. ಶ್ರೀಗಂಧದ ಪೇಸ್ಟ್. ತುಳಸಿ ದೇವಿಗೆ ಶ್ರೀಗಂಧದ ಪೇಸ್ಟ್ ಅನ್ನು ಅರ್ಪಿಸುವುದು ಆಕೆಯ ಆಶೀರ್ವಾದವನ್ನು ಪಡೆಯಲು ಒಂದು ಮಹತ್ವ ಮಾರ್ಗವಾಗಿದೆ. ತುಳಸಿ ಗಿಡಕ್ಕೆ ಸ್ವಲ್ಪ ಪ್ರಮಾಣದ ಶ್ರೀಗಂಧದ ಪೇಸ್ಟ್ನು ಹಚ್ಚಿ ಮತ್ತು ತುಳಸಿ ದೇವಿಯ ನಿಮಗೆ ಶಾಂತಿ, ಶಾಂತತೆ ಮತ್ತು ಪ್ರಶಾಂತತೆಯನ್ನು ಅನುಗ್ರಹಿಸುವಂತೆ ಪ್ರಾರ್ಥಿಸಿಕೊಳ್ಳಿ. ಈ ಕೆಲಸವನ್ನು ಮಾಡುವುದರಿಂದ ನಿಮಗೆ ಮಾನಸಿಕ ಸ್ಪಷ್ಟತೆ ಮತ್ತು ಗಮನವನ್ನು ತರುತ್ತದೆ ಎನ್ನುವ ನಂಬಿಕೆ. ಕುಂಕುಮ. ತುಳಸಿ ದೇವಿಗೆ ಕುಂಕುಮವನ್ನು ಅರ್ಪಿಸುವುದು ಅವಳ ಆಶೀರ್ವಾದವನ್ನು ಪಡೆದುಕೊಳ್ಳಲು ಪವಿತ್ರ ಮತ್ತು ಮಂಗಲಕರ ಮಾರ್ಗವಾಗಿದೆ. ತುಳಸಿ ಗಿಡಕ್ಕೆ 1 ಚಿಟಿಕೆ ಕುಂಕುಮವನ್ನು ಹಚ್ಚಿ ಮತ್ತು ತುಳಸಿ ದೇವಿಯನ್ನು ಪ್ರಾರ್ಥಿಸಿ. ಇದು ನಿಮಗೆ ಅದೃಷ್ಟ ಮತ್ತು ಸಮೃದ್ಧಿಯನ್ನು ಅನುಗ್ರಹಿಸುತ್ತದೆ. ಈ ರೀತಿ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆ ಮತ್ತು ಸಂತೋಷವನ್ನು ತರುತ್ತದೆ ಎನ್ನುವ ನಂಬಿಕೆ. ಈ ರೀತಿ ನೀವು ತುಳಸಿಗೆ ಈ ಏಕಾದಶಿ ದಿನ ಮಾಡಿದರೆ ನಿಮಗೆ ಎಲ್ಲ ಫಲ ಸಿಗುತ್ತೆ ಅಂತ ನಂಬಿಕೆ. ನಾವು ಏಕಾದಶಿ ದಿವಸ ಸಂಧ್ಯಾ ಸಮಯದಲ್ಲಿ ತುಳಸಿ ದೇವಿಗೆ ಪೂಜೆ ಮಾಡುವಾಗ ಈ ರೀತಿ ಮಾಡಿಕೊಂಡು ಪ್ರಾರ್ಥಿಸಿದರೆ ನಮಗೆ ಎಲ್ಲ ಒಂದು ನಂಬಿಕೆ ಅಂತಾನೆ ತಿಳ್ಕೊತಾ ಇದ್ದೀನಿ. ಈ ರೀತಿ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮಗೆ ಉಪಯೋಗಕರ ಅನಿಸಿದರೆ ಖಂಡಿತ ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.